ಒಂದು ಕಣ್ಣು ಕಳೆದುಕೊಂಡ್ರು ಇನ್ನು ಮುಂದೆ 100% ಅಂಗವೈಕಲ್ಯ ಮಹತ್ವದ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್. ನೋಡಿ, ಯಾವುದೇ ಒಂದು ಅರ್ಜಿ ಸಲ್ಲಿಸುವಾಗ ಅಂಗವಿಕಲರಿಗೆ ಪ್ರತ್ಯೇಕವಾದ ಮೀಸಲಾತಿಯನ್ನು ಕೊಡಲಾಗುತ್ತೆ. ಅದು ಶಿಕ್ಷಣವೂ ಆಗಲಿ ನೇಮಕಾತಿಯೇ ಆಗಲಿ. ಒಂದು ಕಣ್ಣಿಲ್ಲ ಅಂತ ಹೇಳಿದರೆ ಅವರನ್ನು 100% ಅಂಗವಿಕಲರು ಅಂತ ಪರಿಗಣಿಸಬೇಕು. ವಿಶೇಷ ಚೇತನರು ಅಂತ ಪರಿಗಣಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಕೇರಳದ ಜಯನಂದನ್ ಎಂಬುವರು ಸಲ್ಲಿಸಿದ್ದಂಥ ಅರ್ಜಿಯ ವಿಚಾರಣೆ ವೇಳೆ ಈ ಆದೇಶ ಆಗಿದೆ. ವಜ್ರ ಕತ್ತರಿಸುವುದಕ್ಕೆ ಅಗಾಧ ಕುಶಲತೆ ಮತ್ತು ಸ್ಪಷ್ಟ ನಿಖರತೆಯ ಅಗತ್ಯ ಇದೆ. ಈ ಕೆಲಸದಲ್ಲಿ ತೊಡಗಿರುವ ವ್ಯಕ್ತಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದು. ಆತನದ್ದು 100% ಅಂಗವೈಕಲ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆಲವು ಸರ್ಕಾರಿ ಮಾನದಂಡಗಳ ಪ್ರಕಾರ ಒಂದೊಂದು ಕಾರಣಗಳಿಗೆ ಒಂದೊಂದು ಪರ್ಸೆಂಟೇಜನ್ನು ನೀಡಲಾಗುತ್ತೆ. ಕೈ ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಪರ್ಸೆಂಟು, ಕಾಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟು, 2 ಕಾಲಿಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಪರ್ಸೆಂಟು, ಹೀಗೆ. ಬಟ್ ಇಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡ್ರೆ 100% ಅವರು ಅಂಗವೈಕಲ್ಯವನ್ನು ಹೊಂದಿದ್ದಾರೆ, ವಿಕಲಚೇತನರಾಗಿದ್ದಾರೆ ಅಂತ ಹೇಳಿ 100% ಸರ್ಟಿಫಿಕೇಟ್ಗಳನ್ನು ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಸುಪ್ರೀಂ ಆದೇಶಕ್ಕೆ ಕಾರಣ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಜಯನಂದನ್ ಅವರು 2005 ಫೆಬ್ರವರಿ 15ರಂದು ಅವರಿಗೆ ಅಪಘಾತ ಆಗಿತ್ತು. ಜಯನಂದನ್ ಎಂಬ ವ್ಯಕ್ತಿಗೆ ಕುನ್ನಕುಳಂ ಒಡಂಕೇರಿಗೆ ಬೈಕ್ ಮೇಲೆ ತೆರಳುತ್ತಾ ಇದ್ದಂಥ ವೇಳೆ ಅಪಘಾತ ಸಂಭವಿಸಿದೆ. ಆಟೋ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿತು. ಈ ಅಪಘಾತದಲ್ಲಿ ಜಯನಂದನ್ ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡಿದ್ದರು. ಪರಿಹಾರವನ್ನು ಕೋರಿ ಕೋರ್ಟ್ಗೆ ಮೊರೆ ಹೋಗಿದ್ದರು. ಮೋಟಾರು ವಾಹನ ಅಪಘಾತಗಳ ಪರಿಹಾರ ಪ್ರಾಧಿಕಾರಕ್ಕೆ ಈಗ ಆದೇಶ ಆಗಿದೆ. 49% ವಿಶೇಷ ಚೇತನ ಅಂತ ಹೇಳಿ 8,70,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಹೇಳಿ ಅವಾಗ ಆದೇಶ ಮಾಡಲಾಗಿತ್ತು. ಆಗ ನ್ಯಾಯಮಂಡಳಿ ಆದೇಶವನ್ನು ಪ್ರಶ್ನೆ ಮಾಡಿ ಜಯನಂದನ್ ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟ್ ಪರಿಹಾರದ ಮೊತ್ತವನ್ನು 10,57,500 ರೂಪಾಯಿಗೆ ಹೆಚ್ಚಿಸಿತ್ತು. ಅದನ್ನು ಪ್ರಶ್ನಿಸಿ ಅಗೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಇದೀಗ ಸುಪ್ರೀಂ ಕೋರ್ಟ್ ಅಂತಿಮ ಹಂತದ ತೀರ್ಪನ್ನು ಕೊಟ್ಟಿದೆ. ಅರ್ಜಿದಾರರಿಗೆ 8% ಬಡ್ಡಿಯೊಂದಿಗೆ 15 ಲಕ್ಷ ರೂಪಾಯಿ 98,000 ಪರಿಹಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಜೊತೆಗೆ ಒಂದು ಕಣ್ಣು ಹೋದರೆ ಇನ್ನು ಮುಂದೆ ಅದು 100% ವೈಕಲ್ಯವನ್ನು ಹೊಂದಿದ ರೀತಿಯಲ್ಲಾಗುತ್ತೆ. ವಿಕಲಚೇತನ ಅಂತ ಪರಿಗಣಿಸಬಹುದು. ಅದು 100% ಲೆಕ್ಕಾಚಾರ.